ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಈ ಪ್ರಯಾಣ ಒಂದು ಹೊಸ ಮೈಲುಗಲ್ಲನ್ನು ಸೃಷ್ಟಿ ಮಾಡಿದೆ. ಶಕ್ತಿ ಯೋಜನೆಗೆ 500 ಕೋಟಿ ಟಿಕೆಟ್ ಸಂಭ್ರಮ ಅಂತ. ಅಂದರೆ 500 ಕೋಟಿ ಜನ ಇಲ್ಲಿ ತನಕ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಅಂತ. 500 ಕೋಟಿ ಮಹಿಳೆಯರು, ಅಷ್ಟು ಜನ ಅಂತಲ್ಲ, ಅವರೇ ಪದೇ ಪದೇ ಪ್ರಯಾಣ ಮಾಡಿರತಕ್ಕಂಥದ್ದು. ಸೊ ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಉಚಿತ ಪ್ರಯಾಣವನ್ನು ಮಾಡ್ದಂಗಾಯಿತು. ಈವರೆಗೆ 500 ಕೋಟಿ ಮಹಿಳೆಯರು ಪ್ರಯಾಣವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಂಕೇತಿಕವಾಗಿ 500 ಕೋಟಿಯ ಮಹಿಳೆ ಯಾರು ಅಂತ ಅವರಿಗೆ ಟಿಕೆಟ್ ಕೊಡ್ತಾರಂತೆ. ಮಹಿಳೆಯರಿಗೆ 500ನೇ ಕೋಟಿಯ ಟಿಕೆಟನ್ನು CM ಇವತ್ತು ವಿತರಿಸ್ತಾರೆ. ಅಂದರೆ ಇವತ್ತು ಕಂಡಕ್ಟರ್ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕುಮಾರಕೃಪಾ ರಸ್ತೆಯ ವಿಂಡ್ಸರ್ ವೃತ್ತದ ಬಳಿ ಅವರು ಇವತ್ತು ಬೆಳಗ್ಗೆ 10 ಗಂಟೆಗೆ ಬಸ್ ಹತ್ತುತ್ತಾರೆ. ಬಸ್ ಹತ್ತಿ ಆ ಲಕ್ಕಿ ಮಹಿಳೆ ಯಾರು, 500 ಕೋಟಿಯ ಟಿಕೆಟ್ನ ಪಡೆಯಲಿರುವ ಲಕ್ಕಿ ಮಹಿಳೆ ಯಾರು, ಅವರಿಗೆ ಟಿಕೆಟನ್ನು ಸಿದ್ದರಾಮಯ್ಯನವರು ವಿತರಿಸ್ತಾರೆ. ಅವ್ರ ಜೊತೆಗೆ ಬೇರೆಯವ್ರಿಗೂ ಕೊಡ್ತಾರೆ. ಸಾಂಕೇತಿಕವಾಗಿ ಆ 500 ಕೋಟಿಯ ಮಹಿಳೆಗೆ ಒಂದು ವಿಶೇಷ ಬಹುಮಾನ ಕೂಡ ಕೊಡ್ತಾರೆ. ಲಕ್ಕಿ ಆಕೆ ಸರ್ಕಾರದ ವತಿಯಿಂದ, ಅದು ಸಾರಿಗೆ ಇಲಾಖೆಯವರು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅಲ್ಲಿಗೆ 500 ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಬಸ್, 4 ನಿಗಮಗಳು ಸೇರಿದಂತೆ BMTC ಇರ್ಬೋದು, KSRTC ಇರ್ಬೋದು, ಈಶಾನ್ಯ ಮತ್ತು ವಾಯವ್ಯ ಎಲ್ಲ ಸೇರಿ 500 ಕೋಟಿ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣವನ್ನು ಮಾಡಿರ್ತಕ್ಕಂಥ ಒಂದು ಮೈಲಿಗಲ್ಲು. ಈ ಯೋಜನೆ ಆರಂಭ ಆಗಿ ಹತ್ತತ್ರ 1 ವರ್ಷ 10 ತಿಂಗಳಾಗ್ತಾ ಬಂತು. 1 ವರ್ಷ 10 ತಿಂಗಳಲ್ಲಿ ಈ ಮೈಲುಗಲ್ಲನ್ನು ಸಾರಿಗೆ ಇಲಾಖೆಯವರು ತಲುಪಿದ್ದಾರೆ.